ಅಂದ್ರೆ ಪ್ರತಿದಿನ ಎಷ್ಟು ಗಂಟೆಗಳ ಕಾಲ ನೀವು ಸೇವೆಯಲ್ಲಿ ಇರ್ತೀರ? ಈ ಆಟೋ ಚಾಲಕರು ಮಹಿಳಾ ಪ್ರಯಾಣಿಕರನ್ನ ನಡೆಸಿಕೊಳ್ಳುವ ರೀತಿಯಾಗಿರ್ಬೋದು. ಒಂದು ಮಹಿಳೆ ನಿಮ್ಮನ್ನು ನಂಬಿ ನಿಮ್ಮ ವಾಹನವನ್ನ ಏರ್ತಾ ಇದ್ದಾರೆ ಅಂದ್ರೆ ನಿಮ್ಮ ಮೇಲೆ ಇರ್ತಕ್ಕಂತಹ ಒಂದು ನಂಬಿಕೆ. ವರ್ಗ ಅಂದ ಮೇಲೆ ಕೆಟ್ಟದ್ದು ಒಳ್ಳೆಯದು ಎರಡೂ ಇದೆ. ಇದನ್ನ ನಿಭಾಯಿಸಬೇಕಾದ ಇಲಾಖೆ ಕೈ ಕಟ್ಟಿ ಕುಳಿತಿರ್ತಕ್ಕಂಥದ್ದು. ಅಂದ್ರೆ ಇದಕ್ಕೆ ಕಾರಣ ಒಂದು ಸಂಚಾರ ದಟ್ಟಣೆ ಅಂತೀರಾ ಅಥವಾ ಅದು ಒಂದು ಧಾವಾಂತ? ಪ್ರತಿಯೊಬ್ಬ ಗ್ರಾಹಕರು ಕೂಡ ನಮಗೆ ದೇವರಿದ್ದಂತೆ, ಯಾಕಂದ್ರೆ ಅವ್ರು ಕೊಟ್ಟ ಅನ್ನದಲ್ಲಿ ನಾವು ಜೀವನವನ್ನು ಮಾಡ್ತಾರೆ. ಬಟ್ ದಿನನಿತ್ಯದ ಈ ಟ್ರಾಫಿಕ್ ಜಂಜಾಟದಲ್ಲಿ ಹೇಗೆ ಈ ಟ್ರಾಫಿಕ್ ನಿಮ್ಗೆ ಹೇಗೆ ಅನಿಸಿದೆ ಮಾನಸಿಕವಾಗಿ? ಸರ್ಕಾರಗಳಲ್ಲಿ ಸರಿಯಾದ ರೀತಿಯ ಸವಲತ್ತುಗಳು ಮತ್ತು ಉದ್ಯೋಗಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ ಸರ್ಕಾರಗಳು ಸಂಪೂರ್ಣವಾಗಿ ಎಡವಿರೋದು ಕೂಡ ಇಲ್ಲಿ ಬಹುದೊಡ್ಡ. 3 ಲಕ್ಷ ಆಟೋ ಚಾಲಕರು ದಿನನಿತ್ಯ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆಟೋ ವೃತ್ತಿ ಮೇಲೆ ಅವರ ಕುಟುಂಬ. ಬಟ್ ಹೇಗೆ ಸಾಧ್ಯನ ಇವತ್ತಿನ ಈ ಒಂದು ದುಬಾರಿ ಬೆಲೆ ಏರಿಕೆ? ಈ ಭಾರವನ್ನು ಕಡಿಮೆ ಮಾಡ್ಕೊಳ್ಬೇಕಾದ ಸರ್ಕಾರವನ್ನು ಮುನ್ನ ಎಲ್ಲೂ ಕೂಡ ನೋಡ್ತಾ ಇಲ್ಲ. ಒಂದು ರೀತಿ ಕಾಲ್ ಕಸ ಆಯ್ತು ನೋಡೋಣ ಅನ್ನೋ ಲೆಕ್ಕಾಚಾರ. ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕೆ ಸಾವಿರಾರು ಕೋಟಿ ಅನುದಾನಗಳನ್ನು ಮಾಡ್ತಾರೆ. ಬಟ್ ಇತ್ತೀಚೆಗೆ ಇಂಧನ ಬೆಲೆ ಏರಿಕೆಯಿಂದಾಗಿ ನಿಮ್ಮ ವಿಶೇಷವಾಗಿ ಆಟೋ ಚಾಲಕರ ವಲಯ ತುಂಬಾ ಸಂಕಷ್ಟದಲ್ಲಿದೆ. ಕೇಂದ್ರ ಸರ್ಕಾರ ಹೇಳುತ್ತೆ ಇವಿಗೆ ಕನ್ವರ್ಟಬಲ್ ಆಗಿದೆ ಅಂತ. ಇವತ್ತು ಇವಿಗೆ ಕನ್ವರ್ಟ್ ಆಗ್ತೀನಿ ಅಂತಂದ್ರೂ ಕೂಡ 2 ಲಕ್ಷ ಬಂಡವಾಳ. ಒಂದ್ ಕಡೆ ಇಂಧನ ಹೊಡೆತ, ಇನ್ನೊಂದು ಕಡೆ ಈ ಖಾಸಗಿ ಏನು ರ್ಯಾಪಿಡೋ ಊಬರ್ಗಳು ಬಿಡುತ್ತೆ. ಇವೆರಡರ ಮಧ್ಯೆ ಹೇಗೆ ಜೀವಿಸ್ತಾ ಇದ್ದಾರೆ ಆಟೋ ಚಾಲಕರು? ಉಸಿರನ್ನ ಗಂಟ್ಲಲ್ಲಿ ಇಟ್ಕೊಂಡು ಜೀವಿಸ್ತಾ ಇದ್ದಾರೆ. ಕೆಳಗೆ ಬಿಟ್ಟರೆ ಜೀವ ಹೋಗುತ್ತೆ, ಬದುಕಲಾರ ಸಾಯಲಾರ. ಬಟ್ ಒಂದು ಖುಷಿ ವಿಚಾರ ಏನಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಮಾತೃಭಾಷೆ ವಿಚಾರಕ್ಕೆ ಬಂದಾಗ ಅದನ್ನ ಎತ್ತಿ ಹಿಡಿಯುವಂಥವ್ರು ಒಂದು ಕನ್ನಡ ಪರ ಹೋರಾಟಗಾರರು ಬಿಟ್ರೆ ಆಟೋ ಚಾಲಕರು. ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮ್ಗೆ? ದೇಶದ ಹಲವಾರು ಜಾಗಗಳಿಂದಲೂ ಕೂಡ ಬಂದಿದೆ. ಬರದೇ ಇರೋ ಭಾಷೆಯನ್ನ ಬಳಸೋಣ, ಬಳಸಿದ ಜೊತೆಯಲ್ಲಿ ಕನ್ನಡವೂ ಕೂಡ ಕಲಿಸೋಣ. ಅಂದ್ರೆ ಸಾರಿಗೆ ಇಲಾಖೆ ಲೋಪ ಎತ್ ಕಾಣ್ತಾ ಇದೆ. 100% ಸಾರಿಗೆ ಇಲಾಖೆಯ ಬಹುದೊಡ್ಡ ಲೋಪ ಇದೆ ಇಲ್ಲಿ. ನಾವು ಸಾರ್ವಜನಿಕರ ಸೇವೆಗೆ ಹೋಗ್ಬಿಟ್ಟಿದ್ದೇವೆ, ನಮ್ ಶೋಕಿ ಮಾಡಕ್ ಬಂದಿದೆ ಸರ್. ರಸ್ತೆಯಲ್ಲಿ ಓಡಾಡಕ್ಕೆ ಬೇಕಾದ್ರೆ ದಂಡ ಹಾಕಂತ ವ್ಯವಸ್ಥೆಯನ್ನ ತಗೊಂಡ್ ಬಂದು ಇಟ್ಬಿಡ್ತಾರೆ. ಶ್ರೀಮಂತರಿಗೆ ಒಂದು ಕಾನೂನುಗಳು ಮಾಡ್ಕೊಂಡಿದ್ದಾರೆ, ಬಡವರಿಗೆ ಒಂದು ಕಾನೂನುಗಳನ್ನ ಮಾಡ್ಕೊಂಡು. ಚಾಲಕರ ಪರ ಒಂದೇ ಒಂದು ಪ್ರಶ್ನೆ ನಮ್ಮ ಲೋಕಸಭೆ ವಿಧಾನಸಭೆಗಳಲ್ಲಿ ಬರಲ್ಲ.